ನಮಸ್ಕಾರ ವೀಕ್ಷಕರೇ. ನಾನಿವತ್ತು ತಗೊಂಡು ಬಂದಿರೋ ಟಾಪಿಕ್ಕು ಮಕ್ಕಳ ಗಮನನ ಓದಿನ ಕಡೆಗೆ ಹೇಗೆ ನಾವು ಗಮನನ ಸೆಳೀಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ. ಯಾಕಂದರೆ ಇವಾಗಿನ ಕಾಲದಲ್ಲಿ ಮಕ್ಕಳು ತುಂಬ ಓದೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆಲ್ಲ ಮೇನ್ ಕಾರಣ ಮೊಬೈಲು ಅಂತ ಗೊತ್ತು. ಬಟ್ ಮೊಬೈಲನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬೇಕು ಹೇಗೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದು ಓಕೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಅಂದರೆ ನಾನಿವಾಗ ಪ್ರತಿ ಸತಿನೂ ಪೇರೆಂಟ್ಸ್ ತಪ್ಪು ಅಂತಂದರೆ ತಪ್ಪಾಗುತ್ತೆ. ಮಕ್ಕಳದ್ದು ತಪ್ಪು. ಇವಾಗ ನಾವು ಮೊಬೈಲ್ನ ಅವಾಯ್ಡ್ ಮಾಡಿದ್ವಿ, ಅದು ಫಸ್ಟು ಕ್ಯಾಟಗರಿ, ಅದು ಮುಗೀತು. ಅದಾದಮೇಲೆ ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ ಪೇರೆಂಟ್ಸ್ ಆದ ನಾವು, ಯಾಕಂದರೆ ಇವಾಗ ನಾನು ಪೇರೆಂಟ್ಸ್ ಅಲ್ವಾ, ನನಗೂ 2 ಮಕ್ಕಳಿದ್ದಾವೆ. ಸೊ ಆ ಒಂದು ಅಂದರೆ ನಡೀತಾ ಇರೋ ವಿಷಯನ ನಾನು ಗಮನದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಗೊತ್ತಾ, ನಾವು ನಮ್ಮ ಮಕ್ಕಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು. ಯಾಕಂದರೆ ಎಲ್ಲರ ಮಕ್ಕಳ IQ ಲೆವೆಲು ಒಂದೇ ಇರಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕ್ ಬರೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಫಸ್ಟು ನಾವು ಮಾಡಬೇಕಾಗಿರೋ ವಿಷಯ ಅಂದರೆ ನಮ್ಮ ಮಕ್ಕಳ ಕೆಪಾಸಿಟಿ ಏನು, ಅವರು ಎಷ್ಟು ಓದ್ತಾರೆ, ಅವರು ಯಾವ ಲೆವೆಲಿಗೆ ಓದ್ತಾರೆ ಅನ್ನೋದನ್ನು ಫಸ್ಟು ನಾವು ಸ್ಟಡಿ ಮಾಡಬೇಕು. ಅದು ಬಿಟ್ಟು ಈ ಪಕ್ಕದ ಮನೆ ಮಕ್ಕಳು 90% ತೆಗೆದಿದ್ದಾರೆ, ನನ್ನ ಮಕ್ಕಳು 90% ತೆಗಿಲೇಬೇಕು ಅನ್ನೋದು ತಪ್ಪು. ಅವ್ರ ಮುಂದೆ ನಮ್ಮದು ಅದೇನೋ ಹೇಳ್ತಾರಲ್ಲ, ಕಿರೀಟ ಕೆಳಗೆ ಬೀಳುತ್ತೆ, ಆ ಥರ ಎಲ್ಲ ಮಾಡೋದು ತಪ್ಪು. ಯಾಕಂದರೆ ಫಸ್ಟು ನಾವು ಮಕ್ಕಳನ್ನ ಅವ್ರು ಸ್ಟಡಿ ಮಾಡೋಕ್ಕಿಂತ ಮಕ್ಕಳನ್ನ ಫಸ್ಟು ನಾವು ಸ್ಟಡಿ ಮಾಡಬೇಕು. ಯಾವ ಥರ ಇದೆ ಇವ್ರ IQ ಲೆವೆಲು, ಇವ್ರು ಎಷ್ಟರ ಮಟ್ಟಿಗೆ ಓದ್ಬೋದು, ನಾನು ಅದಕ್ಕೆ ಏನು ಇಂಪ್ರೂವೈಸ್ ಮಾಡ್ಬೋದು ಅನ್ನೋದನ್ನು ನಾವು ಫಸ್ಟು ಕಲ್ತ್ಕೋಬೇಕು. ಇನ್ನೊಂದು ಪೇರೆಂಟ್ಸ್ ಮಾಡೋ ಇನ್ನೊಂದು ತಪ್ಪು, ಇದೆಲ್ಲೂ ನಮ್ಮದು ತಪ್ಪಿರುತ್ತೆ. ಏನು ತಪ್ಪು ಅಂತಂದರೆ ನಾವು ಏನು ಮಾಡ್ತೀವಿ ಗೊತ್ತಾ, ಎನಿ ಟೈಮ್ ಯಾವಾಗಲೂ ಅವ್ರಿಗೆ ಏನು ಮಾಡ್ತಾಯಿರ್ತೀವಿ ಗೊತ್ತಾ, ನೋಡು ಆ ಹುಡುಗ ಹಿಂಗೋ, ನೋಡು ಆ ಹುಡುಗಿ ಈ ಥರ ಓದ್ತಾರೆ. ಪ್ರತಿ ಸತಿನೂ ನಾವೇನು ಮಾಡ್ತೀವಿ ಅಂತಂದರೆ ಅವ್ರಿಗೆ ನಾವು ಪ್ರತಿಯೊಬ್ಬರನ್ನು ಕಂಪೇರ್ ಮಾಡಿ ಹೇಳ್ತಾ ಇರ್ತೀವಿ. ಇದು ಆ್ಯಕ್ಚುಲಿ ಎಷ್ಟು ದೊಡ್ಡ ಮಿಸ್ಟೇಕ್ ಗೊತ್ತಾ ಮಕ್ಕಳಿಗೆ. ಮಕ್ಕಳನ್ನ ಇನ್ನೊಬ್ಬ ಮಕ್ಕಳಿಗೆ ಕಂಪೇರ್ ಮಾಡೋದೇ ತಪ್ಪು. ಫಸ್ಟ್ ಆಫ್ ಆಲು ಅದು ಮೇನ್ ತಪ್ಪು. ಮತ್ತು ಇನ್ನೊಂದು, ಮಕ್ಕಳನ್ನ ನಾವು ಬೇರೆಯವ್ರ ಮುಂದೆ ನನ್ನ ಮಗ ಓದಲ್ಲ, ನನ್ನ ಮಗಳು ಓದಲ್ಲ, ಆ ಥರ ಮಕ್ಕಳನ್ನ ನಾವು ಕೆಳಗೆ ಮಾಡಿ ಮಾತಾಡೋದ್ರಿಂದನೂ ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದರೆ, ನೋಡು ನಾನು ಎಷ್ಟು ಓದಿದ್ರು ನಮ್ಮ ಅಮ್ಮಗೆ ಸಮಾಧಾನ ಇಲ್ಲ, ನಾನು ಎಷ್ಟು ಮಾರ್ಕ್ಸ್ ತೆಗೆದ್ರು ನಮ್ಮ ಅಪ್ಪನಿಗೆ ಸಮಾಧಾನ ಇಲ್ಲ ಅನ್ನೋ ಒಂದು ರೇಂಜ್ಗೆ ಮಕ್ಕಳು ಥಿಂಕ್ ಮಾಡ್ತಾರೆ. ಇವಾಗಿನ ಮಕ್ಕಳು ನೀವು ಮೊದಲಿನ ಮಕ್ಕಳ ಥರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗಿನ ಮಕ್ಕಳು ದೊಡ್ಡವ್ರಿಗಿನ್ನೂ ತುಂಬ ಹುಷಾರಿರ್ತಾರೆ, ಅವ್ರಿಗೆ ತುಂಬ ಯೋಚನೆಗಳಿರುತ್ತೆ, ಅವರು ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ. ಇನ್ನೊಂದು, ನೀವು ಯಾಕೆ ಓದಿದರೆ ಅಷ್ಟೇ ಮಕ್ಕಳ, ಓದಿಲ್ಲದೆ ಇರೋ ಮಕ್ಕಳು ಇವತ್ತು ಜೀವನ ನಡೆಸ್ತಾ ಇಲ್ವಾ? ಓದಿಲ್ಲದೆ ಇರೋ ಮಕ್ಕಳು ಎಷ್ಟು ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ ಗೊತ್ತಾ. ಹಾಗಂತ ನಾನು ಮಕ್ಕಳು ಓದಬಾರ್ದು ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಲಕ್ಷ ಸ್ಕೂಲ್ ಫೀಸ್ ಕಟ್ಟಿಬಿಟ್ಟು ಮಕ್ಕಳು ಓದಬಾರ್ದು, ಅವರು ಓದಲ್ಲ ಅಂತಂದರೆ ತಪ್ಪಾಗುತ್ತೆ. ಆ್ಯಕ್ಚುಲಿ ಅದನ್ನು ನಾನು ಹೇಳಲ್ಲ. ಯಾಕಂದರೆ ಇವಾಗ ಮಕ್ಕಳು ಓದಲಿ ಅನ್ನೋದೇ ನಮಗೂ ಆಸೆ. ಯಾಕಂದರೆ ಇವಾಗ ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಪೇರೆಂಟ್ಸು ಬಂದಿರ್ತಾರೆ, ನಾವು ಹೋಗಿರ್ತೀವಿ. ಅವ್ರ ಮುಂದೆ ಅವ್ರ ಮಕ್ಕಳನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಮ್ಗೆ ಬೇಜಾರಾಗುತ್ತೆ, ನಮ್ಮ ಮಕ್ಕಳನ್ನ ಅವ್ರ ಮುಂದೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುವಾಗ ಅವ್ರಿಗೆ ಬೇಜಾರಾಗುತ್ತೆ. ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಆದರೆ ಕಂಪೇರ್ ಮಾಡೋದನ್ನು ಕಡಿಮೆ ಮಾಡಿ. ಪೇರೆಂಟ್ಸು ಕಂಪೇರ್ ಮಾಡೋದನ್ನು ಕಡಿಮೆ ಮಾಡಿ. ಆಮೇಲೆ ಇನ್ನೊಂದು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡಿ ಫಸ್ಟು. ಯಾಕಂದರೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾ, ಈಗ ನಾನು ಮೊದಲೇ ಹೇಳಿದಾಗೆ ಎಲ್ಲರ IQ ಲೆವೆಲ್ ಒಂದೇ ಇರಲ್ಲ. ಅವ್ರಿಗೆ ಬೇರೆ ಬೇರೆ ವಿಷಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಇವಾಗ ಸಣ್ಣ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅಂತೀರಾ, ಆ ಥರ ಅಂದ್ಕೋಬೇಡಿ. ಈಗ ನೋಡಿ, ಒಂದೊಂದು ಮಕ್ಕಳು ಡ್ರಾಯಿಂಗಲ್ಲಿ ಇರ್ತಾರೆ, ಒಂದೊಂದು ಮಕ್ಕಳಲ್ಲಿ ಡ್ಯಾನ್ಸಿಂಗು, ಒಂದೊಂದು ಮಕ್ಕಳಲ್ಲಿ ಏನೋ ಒಟ್ಟಿಗೆ ಅವ್ರವ್ರದ್ದೇ ಆದ ಟ್ಯಾಲೆಂಟ್ ಅವರಲ್ಲಿ ಇರುತ್ತೆ. ಬಟ್ ನಾವು ಅದನ್ನು ಗುರುತಿಸಲ್ಲ. ನಾವೇನು ಮಾಡ್ತೀವಿ, ಇಲ್ಲ ನೀವು ಓದಬೇಕು, ಸರಿ ಓದಬೇಕು, ಒಪ್ಕೊಳ್ಳೋಣ. ಬಟ್ ಯಾವ ಲೆವೆಲ್ವರೆಗೂ ಅವ್ರಿಗೆ ಓದೋಕ್ಕಾಗಲಿಲ್ವಾ, ಅದನ್ನು ನಾವು ಹೇಗೆ ಸರಿಪಡಿಸ್ಬೇಕು ಅಂತ ಅದನ್ನು ಯೋಚನೆ ಮಾಡಬೇಕು. ನಮ್ಮ ಕೈಲಾಯಿತು, ನಾವು ಎಜುಕೇಟೆಡ್ ಇದ್ವಿ ಅಂದರೆ ಅದರ ಬಗ್ಗೆ ಸ್ವಲ್ಪ ಅವ್ರಿಗೆ ಹೇಳ್ಕೊಡ್ಬೇಕು. ಮೇನು ಅದಾಗಿಲ್ಲ ಅಂತಂದರೆ ಟ್ಯೂಷನ್ಗೂ ಎಲ್ಲ ಹಾಕಬೇಕು. ಆಮೇಲೆ ಮೇನ್ ಇಂಪಾರ್ಟೆಂಟ್ ಹೇಳಬೇಕು ಅಂತಂತಂದರೆ, ಅವರಿಗೆ ಪ್ರೆಜ್ಜರ್ ಮೇಲೆ ಹಾಕಕ್ಕೆ ಹೋಗ್ಬಿಡಿ. ಪರ್ಸಂಟೇಜ್ ಅಂತ ಫಸ್ಟ್ ಆಫ್ ಆಲ್ ಅದನ್ನು ತಲೆಯಲ್ಲಿ ತೆಗೆದುಬಿಡಿ. ಅವ್ರ ಮೈಂಡಲ್ಲಿ ಅದನ್ನು ಹಾಕೋಕ್ಕೆ ಹೋಗ್ಬೇಡಿ. ಇಷ್ಟು ಪರ್ಸಂಟೇಜ್ ಅಂತ ಹೇಳೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಏನು ಮಾಡಿ ಗೊತ್ತಾ, ಈಗ ಅದು ಹೇಳ್ತಾರಲ್ಲ, ಈ ಒಂದು ಮಗುಗೆ ಏನಾದರೂ ಒಂದು
ಇದನ್ನು ತೋರಿಸಿದ್ರೆ ಆ ಮಗು ಏನು ಇಷ್ಟ ಆಗಿರುತ್ತೋ ಅದನ್ನು ತೋರಿಸ್ಬಿಟ್ಟು ನಾನು ಇದನ್ನು ಕೊಡಿಸ್ತೀನಿ, ನೀನು ಅಕಸ್ಮಾತಾಗಿ ಈ ಎಕ್ಸಾಮಲ್ಲಿ ಅಥವಾ ಈ ಟೆಸ್ಟಲ್ಲಿ ನೀನೇನಾದರೂ ಇಷ್ಟು ನಂಬರ್ ತೆಗೆದ್ರೆ, ಇಷ್ಟು ಮಾರ್ಕ್ಸ್ ತೆಗೆದ್ರೆ ನಾನು ನಿನಗೆ ಅದನ್ನು ಕೊಡಿಸ್ತೀನಿ ಅಂತ ಆ ಥರ ನೀವು ತಗೊಂಡೋಗಿ. ಅದು ಬಿಟ್ಟು ಬೇರೆಯವ್ರ ಮಕ್ಕಳು 90% ತೆಗೆದಿದ್ರೆ ಅವ್ರನ್ನ ನೋಡ್ಕಲಿ, ಇವ್ರನ್ನ ನೋಡ್ಕಲಿ, ಅದೆಲ್ಲ ಮಾತುಗಳನ್ನ ಮಕ್ಕಳ ಮುಂದೆ ಆಡೋಕ್ಕೆ ಹೋಗಬೇಡಿ. ಇದು ತುಂಬ ತಪ್ಪಾಗುತ್ತೆ. ಆಮೇಲೆ ನಾವು ಮಕ್ಕಳ ಮುಂದೆ ತುಂಬ ಕೆಟ್ಟವರಾಗಿ ಕಾಣಿಸ್ತೀವಿ ಆವಾಗ. ಮತ್ತು ಇನ್ನೊಂದು, ಇವಾಗ ಏನಾಗುತ್ತೆ, ಬೇರೆಯವ್ರ ಮುಂದೆ ಹೇಳುವಾಗ ಮಕ್ಕಳಿಗೆ ಪಾಪ ಆ ಮಕ್ಕಳಿಗೂ ಒಂದು ಮನಸ್ಸು ಅಂತ ಇರುತ್ತಲ್ವ, ಅವ್ರಿಗೆ ಇನ್ಸಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರೆಯವ್ರ ಮುಂದೆ ಹೇಳುವಾಗಲೆಲ್ಲ. ಅದನ್ನು ಅವ್ರಿಗೆ ಯಾವ ರೀತಿ ನಮ್ಮ ಹತ್ರ ಹೇಳಬೇಕು ಅಂತ ಗೊತ್ತಾಗಲ್ಲ. ಸೊ ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಅಷ್ಟೇ ಮಾರ್ಕ್ಸ್ ತೆಗೀರಿ, ಇಷ್ಟೇ ಮಾರ್ಕ್ಸ್ ತೆಗೀರಿ ಅಂತ ಮೇನಾಗಿ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ಇನ್ನೊಂದು ಮಾರ್ಕ್ಸ್ ತೆಗೆದಿಲ್ಲ ಅಂತ ಹೊಡೆದು ಹೇಳೋದಂತೂ ಮೊದಲೇ ಮಾಡೋಕ್ಕೆ ಹೋಗಬೇಡಿ. ಹಾಗಂತ ಮಕ್ಕಳನ್ನ ಲೂಸ್ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಭಯ ಇಡಬೇಕು. ಒಂದು ಲೆವೆಲಿಗೆ ಮಕ್ಕಳಿಗೆ ಭಯ ಇರಲೇಬೇಕು. ಯಾಕಂದರೆ ಇಷ್ಟೆಲ್ಲ ಫೀಸ್ ಕಟ್ಟಿರ್ತೀವಿ, ಇಷ್ಟೆಲ್ಲ ಕಷ್ಟ ಬಿದ್ದು ಅವ್ರನ್ನ ಓದಿಸ್ತಾ ಇರ್ತೀವಿ ಅಂತಂದಮೇಲೆ ನಮಗೆ ಅದ್ರ ಬಗ್ಗೆ ಒಂದು ಆಸಕ್ತಿ ಇದ್ದೇ ಇರುತ್ತೆ. ನನ್ನ ಮಕ್ಕಳು ಓದಲಿ, ನನ್ನ ಮಕ್ಕಳು ಫಸ್ಟ್ ರ್ಯಾಂಕ್ ಬರಲಿ, ಎಲ್ಲರ ಥರ ಮಾರ್ಕ್ಸ್ ತಗೊಳ್ಳಿ ಅಂತ ಇದ್ದೇ ಇರುತ್ತೆ. ಬಟ್ ಅದನ್ನು ಹೇಳೋ ರೀತಿಯಲ್ಲಿ ಹೇಳಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ವೀಕ್ಷಕರೇ. ಆಮೇಲೆ ಇನ್ನೊಂದು, ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಏನು ಓದ್ತಾ ಇದ್ದಾರೆ, ಏನಿಲ್ಲ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಫಸ್ಟು ಅಬ್ಸರ್ವ್ ಮಾಡಿ ಅದ್ರ ಮೇಲೆ ಡಿಸಿಷನ್ನ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.